ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಇಂದು ನಾವು ಆಂಡ್ರೋಮೆಡಾ ಗ್ಯಾಲಕ್ಸಿಯಲ್ಲಿನ ಜೀವನ ಭಾಗ 3ರಲ್ಲಿ ಬ್ರಹ್ಮ, ವಿಷ್ಣು ಮತ್ತು ಶಂಕರ ಇವರು ಇದ್ದಾರೆಯೇ, ಇವರ ಪಾತ್ರ ಏನು ಅನ್ನೋದನ್ನು ನೋಡೋಣ. ಬಾಪೂಜಿಯವರು ಹೇಳ್ತಾರೆ, ಆಂಡ್ರೋಮೆಡಾದ ಎಲ್ಲ ಬ್ರಹ್ಮಾಂಡಗಳಲ್ಲಿ ಬ್ರಹ್ಮ, ವಿಷ್ಣು ಮತ್ತು ಶಂಕರರು ಇರುವುದಿಲ್ಲ. ಅನೇಕ ಬ್ರಹ್ಮಾಂಡಗಳು ಮತ್ತು ಅವುಗಳ ಸೌರ ವ್ಯೂಹಗಳಲ್ಲಿ ಈ ತ್ರಿಮೂರ್ತಿಗಳು ಅಸ್ತಿತ್ವದಲ್ಲಿಲ್ಲ. ಆಂಡ್ರೋಮೆಡಾದ ಸೃಷ್ಟಿಕರ್ತ ಮಹಾಶಿವ. ಈ ಮಹಾಶಿವನು ಒಂದು ಸಂಕಲ್ಪವನ್ನು ಮಾಡುತ್ತಿದ್ದ ಹಾಗೆ ಅನಂತ ಶಿವರು ಅಸ್ತಿತ್ವಕ್ಕೆ ಬರುತ್ತಾರೆ. ನಂತರ ಮಹಾಶಿವನು ನಿರಾಕಾರದಿಂದ ಸಾಕಾರನಾಗುತ್ತಾನೆ. ಎಲ್ಲ ಶಿವಗಳು ಅಂದರೆ ಎಲ್ಲ ಶಿವರು ನಿರಾಕಾರದಿಂದ ಸಾಕಾರ ರೂಪವನ್ನು ಪಡೆದುಕೊಳ್ಳುತ್ತಾರೆ. ನಂತರ ಅನೇಕ ಶಿವರು ತಮ್ಮ ಬ್ರಹ್ಮಾಂಡಗಳನ್ನು ತಾವೇ ನೇರವಾಗಿ ಸೃಷ್ಟಿಯನ್ನು ಮಾಡಿದರು. ಇನ್ನು ಅನೇಕ ಬ್ರಹ್ಮಾಂಡಗಳಲ್ಲಿ ಸೃಷ್ಟಿಯು ನೇರವಾಗಿ ವಿಷ್ಣುವಿನ ಮೂಲಕ ನಡೆಯುತ್ತದೆ. ವಿಷ್ಣುವು ಅನೇಕ ಬ್ರಹ್ಮರನ್ನು ಹುಟ್ಟುಹಾಕುತ್ತಾನೆ, ಸೃಷ್ಟಿ ಮಾಡುತ್ತಾನೆ ಮತ್ತು ಅನೇಕ ಬ್ರಹ್ಮರು ತಮ್ಮದೇ ಆದ ಸಣ್ಣ ಬ್ರಹ್ಮಾಂಡಗಳನ್ನು ಸೃಷ್ಟಿ ಮಾಡುತ್ತಾ ಹೋಗುತ್ತಾರೆ. ಈ ಎಲ್ಲ ಬ್ರಹ್ಮರನ್ನು ಸೃಷ್ಟಿಸುವ ವಿಷ್ಣು ಒಬ್ಬನೇ ಆಗಿದ್ದಾನೆ ಮತ್ತು ವಿಷ್ಣುವನ್ನು ಸೃಷ್ಟಿಸುವವರು ಸದಾಶಿವ ಮತ್ತು ಸದಾಶಕ್ತಿಯಾಗಿದ್ದಾರೆ. ನಮ್ಮ ಬ್ರಹ್ಮಾಂಡದಲ್ಲಿ 14 ಲೋಕಗಳು ಇರುವಂತೆ ಅವುಗಳ ಮೇಲೆ ಬ್ರಹ್ಮಪುರಿ, ವಿಷ್ಣುಪುರಿ ಮತ್ತು ಶಿವಪುರಿಗಳು ಇರುವಂತೆ ಅಲ್ಲಿಯೂ ಬಹುತೇಕ ಸಮಾನವಾಗಿದೆ, ಆದರೆ ಸಂಪೂರ್ಣವಾಗಿ ಒಂದೇ ರೀತಿ ಆಗಿಲ್ಲ. ತತ್ವಗಳಲ್ಲಿ ವ್ಯತ್ಯಾಸವಿದೆ ಎನ್ನುತ್ತಾರೆ ಬಾಪೂಜಿಯವರು. ತತ್ವಗಳ ಸಂಯೋಜನೆಯು ಎಲ್ಲ ಕಡೆಗಳಲ್ಲಿ ಭಿನ್ನವಾಗಿರುತ್ತದೆ. ಬ್ರಹ್ಮಾಂಡಗಳನ್ನು ಅಂದರೆ ಸೋಲಾರ್ ಸಿಸ್ಟಮ್ಗಳನ್ನು ನಡೆಸುವ ವಿಧಾನವೂ ಎಲ್ಲ ಗ್ಯಾಲಕ್ಸಿಗಳಲ್ಲಿ ಬಹುತೇಕ ಒಂದೇ ಆಗಿರುತ್ತದೆ. ಆಂಡ್ರೋಮೆಡಾದ ಬ್ರಹ್ಮಾಂಡಗಳಲ್ಲಿ ಪ್ರತಿಯೊಬ್ಬ ಶಿವನು ತನ್ನದೇ ಆದ ವಿಶಿಷ್ಟ ಕಲಾ ಮತ್ತು ಶಕ್ತಿಯನ್ನು ಹೊಂದಿದ್ದಾನೆ. ನೇರವಾಗಿ ವಿಷ್ಣು ಅಥವಾ ಬ್ರಹ್ಮನ ಮೂಲಕ ಸೃಷ್ಟಿ ನಡೆದ ಬ್ರಹ್ಮಾಂಡಗಳಲ್ಲಿ ಸೃಷ್ಟಿಯ ವೇಗ ಮತ್ತು ಶಕ್ತಿಯ ಮಟ್ಟವು ವಿಭಿನ್ನವಾಗಿರುತ್ತದೆ. ಪ್ರತಿಯೊಂದು ಬ್ರಹ್ಮಾಂಡದಲ್ಲಿನ ತತ್ವಗಳು ಮತ್ತು ಸೃಷ್ಟಿಯ ವ್ಯವಸ್ಥೆಯು ಆ ಶಿವನ ಸಾಮರ್ಥ್ಯ ಮತ್ತು ಕಲೆಗೆ ಅನುಗುಣವಾಗಿ ಕಾರ್ಯನಿರ್ವಹಿಸುತ್ತಿರುತ್ತದೆ. ಆದ್ದರಿಂದ ರಚನೆಯು ಒಂದೇ ರೀತಿ ಕಂಡರೂ ಪ್ರತಿ ಬ್ರಹ್ಮಾಂಡದಲ್ಲಿ ಸೂಕ್ಷ್ಮ ವ್ಯತ್ಯಾಸಗಳು ಉಳಿದುಕೊಳ್ಳುತ್ತವೆ. ಈ ಕಾರಣದಿಂದಲೇ ಆಂಡ್ರೋಮೆಡಾದ ಬ್ರಹ್ಮಾಂಡಗಳು ಅತ್ಯಂತ ಶಿಸ್ತುಬದ್ಧವಾಗಿ ಮತ್ತು ಹೆಚ್ಚಿನ ಶಕ್ತಿಯಿಂದ ಕೂಡಿವೆ. ಈಗ ನಾವು ಅಲ್ಲಿಯ ಯುಗಗಳ ರಹಸ್ಯವನ್ನು ತಿಳಿದುಕೊಳ್ಳೋಣ. ಬಾಪೂಜಿಯವರು ಹೇಳ್ತಾರೆ, ನಮ್ಮ ಕ್ಷೀರಪಥ ಗ್ಯಾಲಕ್ಸಿಯ ಒಂದು ಬ್ರಹ್ಮಾಂಡದಲ್ಲಿ ಅಂದರೆ ನಾವು ವಾಸಿಸುವಂತಹ ಈ ಭೂಲೋಕದ ಮೇಲೆ 4 ಯುಗಗಳಿವೆ. ಸತ್ಯಯುಗ, ತ್ರೇತಾಯುಗ, ದ್ವಾಪರ ಮತ್ತು ಕಲಿಯುಗ. ಸತ್ಯಯುಗದಲ್ಲಿ ಮಾನವನ ಜೀವಿತಾವಧಿ 1,00,000 ವರ್ಷಗಳು, ತ್ರೇತಾಯುಗದಲ್ಲಿ 40,000ರಿಂದ 50,000 ವರ್ಷಗಳು, ದ್ವಾಪರದಲ್ಲಿ 1,000 ವರ್ಷಗಳು ಮತ್ತು ಕಲಿಯುಗದಲ್ಲಿ ಮಾನವನ ಜೀವಿತಾವಧಿಯು 100 ವರ್ಷಗಳಾಗಿದೆ. ಆಂಡ್ರೋಮೆಡಾದಲ್ಲಿ ಕೇವಲ 4 ಯುಗಗಳಿಲ್ಲ, ಅಲ್ಲಿ ಸಮಯವೂ ವಿಭಿನ್ನವಾಗಿ ಕಾರ್ಯನಿರ್ವಹಿಸುತ್ತಿರುತ್ತದೆ. ಅಲ್ಲಿನ ಅನೇಕ ಬ್ರಹ್ಮಾಂಡಗಳಲ್ಲಿ 5 ಯುಗಗಳಿವೆ. ಇನ್ನು ಕೆಲವು ಕಡೆ 6 ಯುಗಗಳಿವೆ. ಪ್ರತಿಯೊಂದೂ ತನ್ನದೇ ಆದ ಸಮಯದ ಅವಧಿಯನ್ನು ಹೊಂದಿರುತ್ತವೆ ಮತ್ತು ಅಲ್ಲಿ 14 ಲೋಕಗಳಿಗಿಂತಲೂ ದೊಡ್ಡದಾದ ಬ್ರಹ್ಮಾಂಡಗಳಿವೆ. ಗ್ಯಾಲಕ್ಸಿಯ ಸೃಷ್ಟಿಕರ್ತನು 12 ಕಲಾಗಳ ಶಕ್ತಿಯನ್ನು ಹೊಂದಿದ್ದು ಅನೇಕ ಶಿವರನ್ನು ಸೃಷ್ಟಿಸಿದ್ದಾನೆ ಹಾಗೂ ಆ ಅನೇಕ ಶಿವರಿಗೆ 4 ಕಲಾಗಳ ಶಕ್ತಿ ಇದ್ದರೆ ಇನ್ನುಳಿದವರಿಗೆ 3 ಕಲಾ, 2 ಕಲಾ ಹಾಗೂ 1 ಕಲಾ ಶಕ್ತಿ ಇರುತ್ತದೆ. ಯಾರಿಗೆ ಹೆಚ್ಚಿನ ಶಕ್ತಿ ಇರುತ್ತದೆಯೋ, ಕಲಾ ಇರುತ್ತದೆಯೋ, ದೈವಿ ಶಕ್ತಿ ಇರುತ್ತದೆಯೋ ಅವರು ದೊಡ್ಡ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡುತ್ತಾರೆ. 4 ಕಲಾಗಳಿರುವ ಶಿವಂದಿರು 4 ಜ್ಯೋತಿರ್ವರ್ಷಗಳಷ್ಟು ವಿಸ್ತಾರವಾದಂತಹ ಬ್ರಹ್ಮಾಂಡಗಳನ್ನು ಹೊಂದಿರುತ್ತಾರೆ ಮತ್ತು ಆ ಬ್ರಹ್ಮಾಂಡಗಳ ಒಳಗೆ ಅನೇಕ ಸಣ್ಣ ಬ್ರಹ್ಮಾಂಡಗಳಿರುತ್ತವೆ. ಈ ಬ್ರಹ್ಮಾಂಡಗಳಲ್ಲಿ ತಮೋಗುಣವು ಅಂದರೆ ಅಜ್ಞಾನ ಮತ್ತು ಅಂಧಕಾರ
ತಮೋ ಗುಣವು ಹೆಚ್ಚಾದಾಗ ವಿಷ್ಣುವು ಆ ಬ್ರಹ್ಮಾಂಡಗಳನ್ನು ಅಂತ್ಯಗೊಳಿಸುತ್ತಾನೆ. ಸೌರಮಂಡಲಗಳಲ್ಲಿನ ಸಮಯವು ಅಲ್ಲಿನ ಆತ್ಮಗಳ ಸ್ಥಿತಿಗೆ ಅನುಗುಣವಾಗಿ ಬದಲಾಗುತ್ತದೆ. ಹೆಚ್ಚು ಕಲಾವನ್ನು ಹೊಂದಿರುವ ಶಿವನು ಹೆಚ್ಚಿನ ಆಯಾಮಗಳಿರುವ ಅಂದರೆ ಡೈಮೆನ್ಷನ್ಸ್ಗಳಿರುವ ದೊಡ್ಡ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡುತ್ತಾನೆ. ಕಡಿಮೆ ಕಲಾವನ್ನು ಹೊಂದಿರುವ ಶಿವರು ಸಣ್ಣ ಮತ್ತು ಸೀಮಿತ ಬ್ರಹ್ಮಾಂಡಗಳನ್ನು ಸೃಷ್ಟಿ ಮಾಡುತ್ತಾರೆ. ಇವುಗಳ ಜೀವಿತಾವಧಿಯು ಕಡಿಮೆಯಾಗಿರುತ್ತದೆ. ಒಂದು ಬ್ರಹ್ಮಾಂಡದಲ್ಲಿ ಅಂಧಕಾರ ಮತ್ತು ತಮೋಗುಣವು ಹೆಚ್ಚಾದಾಗ ಅಲ್ಲಿ ಸಮತೋಲನವನ್ನು ಕಾಯ್ದುಕೊಳ್ಳುವುದು ಕಷ್ಟವಾಗುತ್ತದೆ. ಆಗ ಹೊಸ ಮತ್ತು ಪರಿಶುದ್ಧ ಸೃಷ್ಟಿ ಮತ್ತೆ ಅಸ್ತಿತ್ವಕ್ಕೆ ಬರಲು ಆ ಬ್ರಹ್ಮಾಂಡವನ್ನು ಅಂತ್ಯಗೊಳಿಸಲಾಗುತ್ತದೆ. ಪ್ರತಿಯೊಂದು ಬ್ರಹ್ಮಾಂಡವೂ ಅದರ ಸಮಯ ಮುಗಿದಾಗ ಅಂತ್ಯವಾಗುತ್ತಾ ಹೋಗುತ್ತದೆ. ಈ ರೀತಿಯಾಗಿ ಸೃಷ್ಟಿ ಮತ್ತು ಲಯದ ಚಕ್ರವು ಅಂತ್ಯವಿಲ್ಲದೆ ಮುಂದುವರಿಯುತ್ತಾ ಹೋಗುತ್ತದೆ. ಒಂದು ಬ್ರಹ್ಮಾಂಡದ ಶಿವನ ಶಕ್ತಿ ಮುಗಿದಾಗ, ಅಂದರೆ ಬ್ರಹ್ಮಾಂಡವನ್ನು ನಡೆಸಲು ಅವನ ಬಳಿ ಶಕ್ತಿ ಅಥವಾ ಕಲಾ ಇಲ್ಲದಿದ್ದಾಗ, ಅವನು ಇಡೀ ಬ್ರಹ್ಮಾಂಡವನ್ನು ಸುಟ್ಟು ಭಸ್ಮ ಮಾಡಿ ತನ್ನೊಳಗೆ ವಿಲೀನಗೊಳಿಸಿಕೊಳ್ಳುತ್ತಾನೆ. ಆಗ ಆ ಬ್ರಹ್ಮಾಂಡವು ಬ್ಲ್ಯಾಕ್ ಹೋಲ್ ಅಥವಾ ಕಪ್ಪು ರಂಧ್ರವಾಗಿ ಪರಿವರ್ತನೆಯಾಗುತ್ತದೆ. ಮುಂದಿನ ಭಾಗದಲ್ಲಿ ನಾವು ಅಲ್ಲಿರುವಂತಹ ವಜ್ರದಿಂದ ಕೂಡಿದ, ಬಂಗಾರದಿಂದ ಕೂಡಿದಂತಹ ಹಾಗೂ ನೀರಿನಿಂದ ಆವೃತವಾದಂತಹ ಗ್ರಹಗಳ ಬಗ್ಗೆ ವಿಸ್ತಾರವಾಗಿ ತಿಳಿದುಕೊಳ್ಳೋಣ. ಪರಂ ಶಾಂತಿ.